ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಚೆರಿಸ್ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನೀವು ತಿಳ್ಕೊಬೇಕಾ? ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ? ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಕೃಷ್ಣ ಜನ್ಮಾಷ್ಟಮಿ ಅಥವಾ ಇದನ್ನು ಗೋಕುಲಾಷ್ಟಮಿ ಅಂತ ಕೂಡ ಕರೀತಾರೆ. ಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಆಗಸ್ಟ್ 26 ಸೋಮವಾರ ಬಂದಿದೆ. ಈ ಹಬ್ಬವು ಹಿಂದೂಗಳ ಮುಖ್ಯ ಹಬ್ಬವಾಗಿದೆ. ಈ ಹಬ್ಬದ ಪೂಜಾ ವಿಧಿ ಬಹಳ ಮುಖ್ಯವಾಗಿದೆ. ಕೃಷ್ಣನಿಗೆ ಇಷ್ಟವಾದ ಲಡ್ಡುನ ಮುಖ್ಯ ನೈವೇದ್ಯವಾಗಿ ನಾವು ಈ ದಿನ ಇಡಬೇಕು. ಶ್ರೀಕೃಷ್ಣನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುವವರು ಮುಖ್ಯವಾಗಿ ಮೊದಲು ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ಶ್ರೀಕೃಷ್ಣನ ಫೋಟೋ ಇಟ್ಟು ಪೂಜೆ ಮಾಡುವವರು ತುಳಸಿ ಎಲೆಗಳಿಂದ ಅರ್ಚನೆ ಮಾಡಬೇಕು. ಈ ದಿನ ತುಪ್ಪದ ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ವ್ರತವನ್ನು ಮಾಡುವವರು ಇಡೀ ದಿನ ಉಪವಾಸವಿದ್ದು ಮಧ್ಯರಾತ್ರಿ ಉಪವಾಸವನ್ನು ಬಿಡಬೇಕು. ಏಕೆಂದರೆ ಶ್ರೀಕೃಷ್ಣ ಜನಿಸಿದ್ದು ಮಧ್ಯರಾತ್ರಿ ಆಗಿದ್ದರಿಂದ ನಾವು ಉಪವಾಸವನ್ನು ಮಧ್ಯರಾತ್ರಿ ಬಿಡಬೇಕು. ಶ್ರೀಕೃಷ್ಣ ಹುಟ್ಟಿದ್ದು ವೃಷಭ ಲಗ್ನದಲ್ಲಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಶ್ರೀಕೃಷ್ಣನ ಜಾತಕ ತುಂಬ ಅಪರೂಪವಾಗಿದೆ. ಶ್ರೀಕೃಷ್ಣ ತುಂಬ ಸ್ವರೂಪದ್ರೂಪಿಯಾಗಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜೆಯನ್ನು ಸಂಜೆ ಮಾಡಬೇಕು. ಪೂಜಾ ಸಮಯ 6 ಗಂಟೆಯ ನಂತರ ಪೂಜೆಯನ್ನು ಮಾಡಬೇಕು. ಶ್ರೀಕೃಷ್ಣನಿಗೆ ಬೆಣ್ಣೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಹಾಗೆ ಹೂಗಳಲ್ಲಿ ತುಳಸಿ ಜಾಜಿ ಅಂದರೆ ತುಂಬಾ ಇಷ್ಟ. ನಾವು ಜನ್ಮಾಷ್ಟಮಿ ಪೂಜೆಯಲ್ಲಿ 4 ಪದಾರ್ಥಗಳನ್ನ ತಪ್ಪದೇ ಇಡಬೇಕು. ಶ್ರೀಕೃಷ್ಣನ ಪೂಜೆ ಮಾಡುವವರು ಕೃಷ್ಣನಿಗೆ ಇಷ್ಟವಾದ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬೇಕು. ಬೆಣ್ಣೆ, ಅವಲಕ್ಕಿ, ಬೆಲ್ಲ, ಕುರುಕುಲು ತಿಂಡಿ, ಲಡ್ಡು ಇವುಗಳನ್ನು ತಪ್ಪದೆ ಪೂಜೆಯಲ್ಲಿ ಇಡಬೇಕು. ಹಾಗೆ ಪೂಜೆಯಲ್ಲಿ ಬಳಸುವ ಹೂ ಜಾಜಿ ಹೂ ಮತ್ತು ತುಳಸಿಗಳನ್ನ ತಪ್ಪದೆ ನಾವು ಶ್ರೀಕೃಷ್ಣನಿಗೆ ಇಡಬೇಕು. ನಾವು ವಿಗ್ರಹ ಇಟ್ಟು ಪೂಜೆ ಮಾಡಿದ್ರು, ಫೋಟೋ ಇಟ್ಟು ಪೂಜೆ ಮಾಡಿದ್ರು ನವಿಲುಗರಿಯನ್ನು ತಪ್ಪದೇ ಇಡಬೇಕು. ಹಾಗೆ ಮನೆಯಲ್ಲಿ ಮಕ್ಕಳಿದ್ರೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಅವ್ರ ಕೈಲಿ ಹಾಕಿಸ್ಬೇಕು. ಇಲ್ಲಾಂದರೆ ನಾವೇ ಪುಟ್ಟ ಪುಟ್ಟ ಹೆಜ್ಜೆನ ರಂಗೋಲಿ ಹಾಕ್ಬೋದು. ಶ್ರೀಕೃಷ್ಣನಿಗೆ ನೃತ್ಯ ಮತ್ತು ಸಂಗೀತ ತುಂಬ ಇಷ್ಟ. ಪೂಜಾ ಸಮಯದಲ್ಲಿ ನಾವು ಭಗವಾನ್ ಶ್ರೀಕೃಷ್ಣನ ಹಾಡುಗಳನ್ನು ಜಪಿಸಬೇಕು. ಯಾರೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡ್ತಾ ಇದ್ದೀರಾ ಅವರೆಲ್ಲ 54 ಬಾರಿ ಈ ಮಂತ್ರವನ್ನು ತಪ್ಪದೇ ಹೇಳಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರವನ್ನು ತಪ್ಪದೆ ನೀವು ಪೂಜೆ ಸಮಯದಲ್ಲಿ ಹೇಳಬೇಕು. ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.